ಮನಮೋಹನ್ ಸಿಂಗ್ ವಿಚಾರವಾಗಿ ಪರಸ್ಪರ ರಾಜಕೀಯ ಕೆಸರೆರಚಾಟ ಈಗ ಮುಂದುವರೆದಿವೆ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಅಸ್ಥಿ ವಿಸರ್ಜನೆ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷ ಯಾರೊಬ್ಬರೂ ಕೂಡ ಹಾಜರಾಗದೇ ಇದ್ದುದನ್ನು ಉಲ್ಲೇಖಿಸಿದ ಬಿಜೆಪಿ ಗಾಂಧಿ ಪರಿವಾರವನ್ನು ತರಾಟೆಗೆ ತೆಗೆದುಕೊಂಡಿದೆ. ಮನಮೋಹನ್ ಸಿಂಗ್ ನಿಧನ ಹಿನ್ನೆಲೆಯಲ್ಲಿ ಇಡೀ ದೇಶವೇ 7 ದಿನ ಶೋಕಾಚರಣೆ ನಡೆಸುವಾಗ ರಾಹುಲ್ ಗಾಂಧಿ ಮಾತ್ರ ಹೊಸ ವರ್ಷದ ಆಚರಣೆಗಾಗಿ ವಿಯೆಟ್ನಾಂ ಪ್ರವಾಸ ಕೈಗೊಂಡಿದ್ದಾರೆ. ಈ ಮೂಲಕ ಮನಮೋಹನ್ ಸಿಂಗ್ ಅವರಿಗೆ ರಾಹುಲ್ ಗಾಂಧಿ ಮತ್ತೆ ಅಪಮಾನ ಮಾಡ್ತಿದ್ದಾರೆ ಅಂತ ಬಿಜೆಪಿ ಐಟಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳವಿಯಾ ಟ್ವೀಟ್ ಮಾಡಿದ್ದಾರೆ. ಯಾರು ಅವರೇ ಕಾಂಗ್ರೆಸ್ನವ್ರು ಹೇಳ್ತಾರೆ ₹2 ಅಂತೇಳಿ, ಅವರೇನದು? ಓಕೆ. ಸೊ ರಾಹುಲ್ ವಿಪಕ್ಷ ನಾಯಕರಲ್ಲ, ಬದಲಾಗಿ ಪ್ರವಾಸಿ ನಾಯಕ ಅಂತ ಬಿಜೆಪಿಯ ಶಹಜಾದ್ ಪೂನಾವಾಲಾ ವಾಗ್ದಾಳಿ ನಡೆಸಿದ್ದಾರೆ. ಆದರೆ ಇದಕ್ಕೆ ಕಾಂಗ್ರೆಸ್ ಪ್ರಕಟಣೆ ಮೂಲಕ ಸ್ಪಷ್ಟನೆ ನೀಡಿದೆ. ಮನಮೋಹನ್ ಸಿಂಗ್ ಕುಟುಂಬ ಅಸ್ಥಿ ವಿಸರ್ಜನೆ ಕಾರ್ಯದ ವೇಳೆ ಖಾಸಗಿತನ ಬಯಸಿತ್ತು, ಅದಕ್ಕೆ ಕಾಂಗ್ರೆಸ್ ನಾಯಕರು ಪಾಲ್ಗೊಂಡಿರಲಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರು ತಮ್ಮ ತಪ್ಪುಗಳನ್ನು ಹುಳುಕುಗಳನ್ನು ಮುಚ್ಚಾಕಿಟ್ಕೊಳ್ಳೋಕೆ ರಾಹುಲ್ ಗಾಂಧಿಯನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಅಷ್ಟಕ್ಕೂ ರಾಹುಲ್ ಗಾಂಧಿ ಖಾಸಗಿ ಪ್ರವಾಸ ಕೈಗೊಂಡ್ರೆ ಅದರಲ್ಲಿ ಏನ್ರಿ ತಪ್ಪಿದೆ, ನಿಮ್ಗೆ ಯಾಕೆ ಕುರಿ ಅಂತ ಅವರು ಕೇಳಿದ್ದಾರೆ. ರಾಜಕೀಯವಾಗಿ ಇಬ್ರು ಸರಿ ಇದ್ದೀರಾ, ನಿಮ್ಮ ಪಾಡಿಗೆ ನೀವು ಕರೆಕ್ಟ್ ಆಗಿದ್ದೀರಿ, ಮಾಡ್ಕೊ. ಇನ್ನು ರಾಹುಲ್ ಗಾಂಧಿ ಪ್ರಿಯಾಂಕಾ ವಾದ್ರಾ ಗೆಲುವನ್ನ ಟೀಕಿಸುವ ಭರದಲ್ಲಿ ಮಹಾರಾಷ್ಟ್ರದ ಸಚಿವ ನಿತೇಶ್ ರಾಣೆ ಕೇರಳ ಬಗ್ಗೆ ವಿವಾದಾತ್ಮಕ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಕೇರಳವನ್ನ ಮಿನಿ ಪಾಕಿಸ್ತಾನಕ್ಕೆ ಹೋಲಿಕೆ ಮಾಡಿದ್ದಾರೆ. ಕೇರಳ ಎಂಬುದು ಮಿನಿ ಪಾಕಿಸ್ತಾನ ಇದ್ದಂತೆ, ಅದಕ್ಕೆ ಅಲ್ಲಿ ರಾಹುಲ್ ಗಾಂಧಿ ಮತ್ತು ಅವರ ಸಹೋದರಿಯನ್ನ ಚುನಾಯಿಸಿದ್ದಾರೆ. ಅಲ್ಲಿನ ಎಲ್ಲಾ ಭಯೋತ್ಪಾದಕರು ಅವರಿಗೆ ವೋಟ್ ಹಾಕಿದ್ದಾರೆ. ನಾನು ಸತ್ಯವನ್ನೇ ಹೇಳ್ತಿದ್ದೀನಿ, ಉಗ್ರರ ಬೆಂಬಲದ ಕಾರಣದಿಂದಾಗಿಯೇ ಅವರಿಬ್ಬರು ಗೆದ್ದಿರೋದು ಅಂತ ನಿತೇಶ್ ರಾಣಾ ಹೇಳಿಕೆ ಕೊಟ್ಟರು. ಅವರ ಹೇಳಿಕೆ ಈಗ ಬೆಂಕಿಯನ್ನ ಹೊತ್ತಿಸಿದೆ. ನಿತೇಶ್ ರಾಣಾ ಕೂಡಲೇ ಕ್ಷಮೆ ಕೇಳಬೇಕು ಅಂತ ಒತ್ತಾಯಿಸುತ್ತಿದ್ದಾರೆ. ಮುಸ್ಲಿಂ ಪಾಪ್ಯುಲೇಷನ್ ಜಾಸ್ತಿ ಇದೆ ಅಂತ ಹಿಂಗ ಅವ್ರನ್ನ ಯುಪಿಯಲ್ಲೂ ಇದಾರಪ್ಪ. ಯುಪಿಯಲ್ಲಿ ಏನಂತ ಕರಿಬೇಕು ಹಂಗಿದ್ದಾಗ? ಯುಪಿಯಲ್ಲಿ ಕೆಲವು ಕ್ಷೇತ್ರಗಳೆಲ್ಲ ಅವರೇ ಜಾಸ್ತಿ ಇರೋದಲ್ಲ, ಅಲ್ಲೇನು ಕರಿಬೇಕು? ಅವ್ರ ಓಟ್ಗಳು ಬೇಡ. ಯಾವ ಮೈಂಡ್ ಸೆಟ್ ಅಲ್ಲಿ ಇದ್ದೀರಾ? ಇನ್ನೂ ಅಲ್ಲಿಗೆ ಯಾಕ್ರಿ ಕಂಪೇರ್ ಮಾಡ್ತೀರಾ? ಅದು ಬಿದ್ದೋಗಿರೋ ಭಿಕ್ಷುಕರ ದೇಶದ ಜೊತೆಗೆ ಏನಕ್ಕೆ ಕಂಪೇರ್ ಮಾಡ್ತೀರಾ? ನಮ್ಮ ದೇಶದಲ್ಲಿರುವಂಥ ರಾಜ್ಯಗಳನ್ನೆಲ್ಲ ನಿಮ್ಗೇನು ಅಸಹ್ಯ ಅನಿಸಲ್ವಾ ನಿಮಗೆ? ಇನ್ನು ಯಾವ ಮಟ್ಟಕ್ಕೆ ಹೋಗ್ತಿರೋ ಏನಪ್ಪ ನೀವೆಲ್ಲ. ಇನ್ನು ಉತ್ತರ ಪ್ರದೇಶದ ಧರ್ಮದಂಗಲ್ ನಿಲ್ತಾ ಇಲ್ಲ. ಮಂದಿರ ಮಸೀದಿ ಸಂಘರ್ಷ ನಿತ್ಯ ಹೊಸ ಸ್ವರೂಪಗಳನ್ನು ಪಡೆದುಕೊಳ್ತಾ ಇದೆ. ಸಂಭಾಲ್ನಲ್ಲಿರುವಂತಹ ಜಾಮಾ ಮಸೀದಿ ಬಳಿಯ ಮೃತ್ಯುಕೂಪದ ಉತ್ಖನನ ವಿಚಾರವಾಗಿ ಬಿಜೆಪಿಗರ ಹಿಂದೂ ಪರ ಮುಖಂಡರ ನಡೆಗೆ ಮಾಜಿ ಸಿಎಂ ಅಖಿಲೇಶ್ ಸಿಂಗ್ ಕೌಂಟರ್ ಕೊಟ್ಟಿದ್ದಾರೆ. ಲಖನೌದಲ್ಲಿರುವಂತಹ ಸಿಎಂ ಯೋಗಿ ಆದಿತ್ಯನಾಥ್ ನಿವಾಸದ ಕೆಳಗೆ ಶಿವಲಿಂಗ ಇದೆ ಅನ್ನೋದು ನಂಬಿಕೆ. ಅಖಿಲೇಶ್ ಯಾದವ್ ಅವರ ಓಕೆ, ಇಲ್ಲಿ ಉತ್ಖನನ ನಡೆಸಿ ಅಂತ ವ್ಯಂಗ್ಯವಾಗಿ ಆಗ್ರಹ ಮಾಡಿದ್ದಾರೆ. ಇದಕ್ಕೆ ಸಂಭಾಲ್ನಲ್ಲಿ ಉತ್ಖನನ ನಡೆಸಿದ್ರೆ ಅವ್ರಿಗೆ ಏನು ತೊಂದರೆ ಅಂತ ಬಿಜೆಪಿ ಕೇಳಿದೆ. ಅಖಿಲೇಶ್ ವೋಟ್ ಬ್ಯಾಂಕ್ ರಾಜಕೀಯ ಮಾಡ್ತಾ ಇದ್ರೆ ಇದು ನಿಜಕ್ಕೂ ಕೂಡ ನಾಚಿಕೆಗೇಡು ಅಂತ ಕಿಡಿಕಾರಿದ್ದಾರೆ. ಈ ಸಲ ಸ್ವಲ್ಪ ಅಖಿಲೇಶ್ ಅವ್ರಿಗೆ ಸಿಕ್ಕಾಪಟ್ಟೆ ಒಂಚೂರು ಜೋಶ್ ಬಂದ್ಬಿಟ್ಟಿದೆ. ಸೀಟ್ಗಳ ಸ್ವಲ್ಪ ಜಾಸ್ತಿ ಬಂತಲ್ವ, ಸೀಟ್ಗಳ ಜಾಸ್ತಿ ಬಂತಲ್ವ, ಸೊ ಹಿಂದ್ಗಡೆ ಕಾಣಿಸ್ತಾ ಇರತ್ತೆ ಆ ಶಕ್ತಿ. ಹಾಗಾಗಿ ಇರ್ಲಿ. ಓಕೆ. ಇನ್ನು ಮಾಜಿ ಸಂಸದ ಡಿಕೆ ಸುರೇಶ್ ಹೆಸರು ಬಳಸಿ ಕೋಟಿ ವಂಚನೆ ಎಸಗಿರುವಂತಹ ಪ್ರಕರಣದಲ್ಲಿ ಆರೋಪಿ ಐಶ್ವರ್ಯ ಗೌಡ ಮತ್ತು ಹರೀಶ್ನನ್ನ ಪೊಲೀಸರು 6 ದಿನ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ನ್ಯಾಯಾಂಗ ಬಂಧನದಲ್ಲಿದ್ದ ಇಬ್ಬರನ್ನ ಕೋರ್ಟ್ ಮುಂದೆ ಹಾಜರುಪಡಿಸಿದ ಪೊಲೀಸರು ಹೆಚ್ಚಿನ ವಿಚಾರಣೆಗಾಗಿ ವಶಕ್ಕೆ ಪಡೆದು ಡ್ರಿಲ್ ಮಾಡ್ತಿದ್ದಾರೆ. ಈ ಮಧ್ಯೆ ತಮ್ಮ ಹೆಸರು ದುರ್ಬಳಕೆ ಮಾಡಿಕೊಂಡು ವಂಚನೆ ಎಸಗಿದ ಐಶ್ವರ್ಯ ಗೌಡ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಕೋರಿ ಬೆಂಗಳೂರು ಪೊಲೀಸ್ ಆಯುಕ್ತರಿಗೆ ಮಾಜಿ ಸಂಸದ ಡಿಕೆ ಸುರೇಶ್ ಪತ್ರವನ್ನು ಬರೆದಿದ್ದಾರೆ. ಈ ವಿಚಾರದಲ್ಲಿ ಇನ್ನೂ ಏನಾಗುತ್ತೋ ಗೊತ್ತಾಗ್ತಿಲ್ಲ. ಬಂಗಾರ ಅಲ್ವಾ, ಇನ್ನು ಎಷ್ಟೆಷ್ಟೋ ದುಡ್ಡು ಕಳ್ಕೊಂಡವ್ರಿದ್ದಾರೆ. ಯಾಕೆ ಮುಂದೆ ಬರ್ತಿಲ್ಲ ಅಂತ ನನಗೆ ಈಗಲೂ ಕಾಣಿಸ್ತಾ ಇರೋದು. ಈಗ ಅವರು ಐತಾಳ ಅಂತ ಯಾರೋ ಇದಾರಲ್ಲ ಆರೋಪ ಮಾಡೋದು, ವನಿತಾ ಐತಾಳ ಅವರು, ಮತ್ತೆ ಈ ಐಶ್ವರ್ಯ ಅವರ ಮೇಲೆ ಅವ್ರು ಆರೋಪ ಮಾಡ್ತಾ ಇರೋದು. ಡಿ ಕೆ ಸುರೇಶ್ ಅವರ ಹೆಸರಿನಲ್ಲಿ ಇನ್ನೂ ಅನೇಕರಿಗೆ ವಂಚನೆ ಮಾಡಿದ್ದಾರೆ ಅಂತ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವ್ರು ಬೇಕಿದ್ರೆ ಹೋರಾಟ ಮಾಡ್ಲಿ ಅಂತೇಳಿ. ಆ ಹೋರಾಟ ಮಾಡ್ಬೇಕಾದ್ರೆ ಯಾಕೆ ಬರ್ತಾ ಇಲ್ಲ ಅಂತ? ಕಳ್ಕೊಂಡಿಲ್ವಾ ಅಥವಾ ಕಳ್ಕೊಂಡಿರೋ ರೂಪ ಸರಿ ಇಲ್ವಾ? ನನ್ಗೆ ಯಾಕೋ ಹಂಗೇ ಕಾಣಿಸ್ತಾ ಇದೆ. ಅದು ರೂಪನೇ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ಅದು. ಯಾಕಂದ್ರೆ ಪೂರ್ತಿ ಕ್ಲಿಯರ್ ಆಗಿ ದುಡ್ದಿರುವಂತಹ ಇದಾಗಿದ್ದಿದ್ರೆ ಬಂದಿರೋರೇನೋ ಇಷ್ಟೊತ್ತಿಗೆ ಅಲ್ವಾ, ಏನೋ ನೋಡೋಣ. ಇನ್ನು ನಟ ದರ್ಶನ್ ಗ್ಯಾಂಗ್ ಜಾಮೀನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಲೇರಲು ರಾಜ್ಯ ಸರ್ಕಾರ ಕಡೆಗೂ ನಿರ್ಧಾರವನ್ನು ಮಾಡಿದೆ. ಮೇಲ್ಮನವಿ ಸಲ್ಲಿಸೋಕೆ ಗೃಹ ಇಲಾಖೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಂಡಿಸಲು ವಕೀಲ ಸಿದ್ಧಾರ್ಥ ಲೂತ್ರಾ ಮತ್ತು ಅನಿಲ್ ನಿಶಾನಿಯನ್ನ ಸರ್ಕಾರ ನೇಮಕ ಮಾಡಿದೆ. 1-2 ದಿನಗಳಲ್ಲಿ ಮೇಲ್ಮನವಿ ಅರ್ಜಿ ಸಲ್ಲಿಕೆ ಆಗುತ್ತೆ. ಈ ಮಧ್ಯೆ ದರ್ಶನ್ ಕಿಚ್ಚ ಸುದೀಪ್ ಫ್ಯಾನ್ಸ್ ನಡುವೆ ಬಾಸಿಸಂ ಕದನ ನಡೀತಾ ಇದೆ ಅಂತೆ. ಬಾಸಿಸಂ ಕಾಲ ಮುಗಿಯಿತು ಅನ್ನೋ ಕೇಕ್ಗೆ ದರ್ಶನ್ ಫ್ಯಾನ್ಸ್ ಕೌಂಟರ್ ಕೊಟ್ಟಿದ್ದಾರೆ. ಬಾಸಿಸಂ ಕಾಲ ಮುಗಿಯೋಕೆ ಇದು ಹುಚ್ಚನ ಸಾಮ್ರಾಜ್ಯ ಅಲ್ಲ, ಡಿ ಬಾಸ್ ಸಾಮ್ರಾಜ್ಯ ಅಂತ ಬರೆದಿರೋ ಕೇಕ್ ಈಗ ವೈರಲ್ ಆಗಿದೆ. ಮಾಡಕ್ ಕೆಲಸ ಇಲ್ವಾ ನಿಮ್ಗೆಲ್ಲ ಇವರಿಗೆ ಫ್ಯಾನ್ಸ್ಗಳಿಗೆ? ಲೀಡರ್ ಅವರು ನಟರು ಆಕ್ಚುಲಿ ಇದನ್ನೆಲ್ಲ ಸ್ಟಾಪ್ ಮಾಡಬೇಕು, ಅವರೇ ಸುಮ್ಮನಿದ್ದಾರೆ. ಅವ್ರ ಪಾಡಿಗೆ ಅವ್ರು ಇದಾರಪ್ಪ. ನೀವು ಯಾಕೆ ಜಗಳ ಮಾಡಿ ಇನ್ನೊಂದಿಷ್ಟು ಹಾಳು ಮಾಡ್ಕೊಳ್ತೀರಾ? ಇದಕ್ಕಿನ್ಯಾರೋ ಹೊಡೆದಾಡ್ಕೊಳ್ಳೋ ಮಟ್ಟಕ್ಕೆ ಹೋಗ್ತೀರಾ? ಏನೆಲ್ಲೋ ಅದೊಂದು ಬರುತ್ತೆ, ಅದೊಂದು ಕಾಯ್ಬೇಕಲ್ಲ ಇನ್ನು. ಅಯ್ಯೋ ಕತೆ. ಮನೇಲಿ ಯಾರು ಇಲ್ವಾ?
ಅಥವಾ ಇವ್ರು ಕೇಳಲ್ವೇನೋ? ಕೇಳಲ್ವ, ಯಾರಿಗೆ ಗೊತ್ತು. ಸೊ ಕರೆಕ್ಟಾಗಿ ನಿಮಗೆ 9:57 9:58ಕ್ಕೆ ನಿಮಗೆ ನೇರವಾಗಿ ಇಸ್ರೋ ಕರ್ಕೊಂಡು ಹೋಗ್ತೀವಲ್ವಾ, ಅಲ್ಲಿ ಏನು ನಡೆಯುತ್ತೆ ಅದನ್ನ ಅಲ್ವಾ. ಸೊ ಅಲ್ಲಿವರೆಗೂ ಸುದ್ದಿಗಳನ್ನ ನೋಡ್ಬೋಣ ಬೇಗ ಬೇಗ. ಮೈಸೂರಿನ KRS ರಸ್ತೆಗೆ ಸಿಎಂ ಹೆಸರು ಇಡುವ ವಿಚಾರ ವಿವಾದದ ಸ್ವರೂಪವನ್ನು ಪಡ್ಕೊಂಡಿದೆ. ಮೊನ್ನೆ ಸಿಎಂ ಹೆಸರಿನ ಪರವಾಗಿ ಮಾತನಾಡಿದ್ದ ಮಾಜಿ ಸಂಸದ ಪ್ರತಾಪ್ ಸಿಂಹ ಇವತ್ತು ಉಲ್ಟಾ ಹೊಡೆದಿದ್ದಾರೆ. KRS ರಸ್ತೆಗೆ ಪ್ರಿನ್ಸಸ್ ಅಂತ ಮಹಾರಾಜರ ಕಾಲದಲ್ಲಿ ಹೆಸರಿತ್ತು ಅನ್ನೋದಾದ್ರೆ ಆ ಹೆಸರು ಬದಲಾವಣೆ ಮಾಡೋದು ಬೇಡ, ಇದಕ್ಕೆ ನನ್ನ ತಕರಾರು ಇಲ್ಲ ಅಂದಿದ್ದಾರೆ. ಕಾಂಗ್ರೆಸ್ ಸೇರ್ಪಡೆ ಊಹಾಪೋಹಗಳಿಗೂ ತೆರೆ ಎಳೆದಿದ್ದಾರೆ. ನನಗೆ ಕಾಂಗ್ರೆಸ್ ಹೋಗುವ ಅನಿವಾರ್ಯತೆ ಬಂದಿಲ್ಲ ಅಂದಿದ್ದಾರೆ. ಈ ಮಧ್ಯೆ ಪಾಲಿಕೆಯ ಆಯುಕ್ತರಿಗೆ ಪತ್ರ ಬರೆದು ಸ್ನೇಹಮಯಿ ಕೃಷ್ಣ ಸದರಿ ರಸ್ತೆಗೆ ಪ್ರಿನ್ಸೆಸ್ ರೋಡ್ ಎಂಬ ನಾಮಫಲಕ ಅಳವಡಿಸಿ ಅಂತ ಕೇಳಿಕೊಂಡಿದ್ದಾರೆ. ಹೊಸ ವರ್ಷಕ್ಕೆ ಇನ್ನೊಂದು ದಿನ ಬಾಕಿ ಇದೆ. ಸಂಭ್ರಮಾಚರಣೆ ಕೂಡ ಎಲ್ಲಾ ಕಡೆಯಲ್ಲೂ ಜೋರಾಗಿ ತಯಾರಿಗಳಾಗ್ತಾ ಇದೆ. ಕುಡಿದು ಹುಚ್ಚಾಟ ಆಡುವವರ ಮೇಲೆ ಹದ್ದಿನಗಣ್ಣಿಡೋಕೆ ಮೆಟ್ರೋ ನಿರ್ಧರಿಸಿದೆ. ಕಂಠಪುಡುತಿ ಕುಡಿದು ತೂರಾಟ ಮಾಡುವವರ ಮೇಲೆ ಮೆಟ್ರೋ ಸ್ಟೇಷನ್ ಒಳಗೆ ಬಿಟ್ಕೊಳ್ದೇ ಇರೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಕರ್ಕಶ ಶಬ್ದ, ವಿಲಿಂಗ್, ಕುಡಿದು ರದ್ದಾಂತ, ಮಹಿಳೆಯರಿಗೆ ಕಿರಿಕಿರಿ ಮಾಡುವವರಿಗೆ ಕೇಸ್ ಹಾಕುವ ಮೂಲಕ ಬಿಸಿ ಮುಟ್ಟಿಸಲು ಪೊಲೀಸರು ಕೂಡ ಸಜ್ಜಾಗಿದ್ದಾರೆ. ನಂದಿಬೆಟ್ಟ ಮತ್ತು ಚಿಕ್ಕಮಗಳೂರು ಸೇರಿ ಹಲವೆಡೆ ಪ್ರವಾಸಿ ತಾಣಗಳಲ್ಲಿ 31ರ ಸಂಜೆ 6 ಗಂಟೆಯಿಂದ ಜನವರಿ 1ರ ಬೆಳಗ್ಗೆವರೆಗೂ ನಿರ್ಬಂಧ ಹೇರಲಾಗಿದೆ. ಆದರೆ ಹೊಸ ವರ್ಷಕ್ಕೆ ಅಂತ ಜೋಗ ಜಲಪಾತದಲ್ಲಿ ನಿರ್ಬಂಧ ತೆರವು ಮಾಡಲಾಗಿದೆ. ಹುಷಾರಾಗಿರಪ್ಪ, ಇಲ್ಲಾಂದ್ರೆ ಕೇಸ್ ಗೀಸ್ ಹಾಕ್ಸ್ಕೊಂಡು ತಗಲಾಕೊಂಡಿದ್ದೀರಾ, ಯಾಕೆ ಬೇಕು ಅಲ್ವಾ. ಪರಮಾತ್ಮ ಸೇರಿದ್ಮೇಲೆ ಏನಿರುತ್ತೆ ಗೊತ್ತಿಲ್ಲ. ಪರಮಾತ್ಮ ಆಡಿಸಿದಂಗೆ ಆಡಬೇಕು, ಆಡ್ತಾರೆ ಬಿಡಿ. ಅಫ್ಘಾನಿಸ್ತಾನದಲ್ಲಿ ಮಹಿಳೆಯರ ಹಕ್ಕುಗಳ ದಮನಕಾಂಡ ಮುಂದುವರೆದಿದೆ. ಹೊಸದಾಗಿ ನಿರ್ಮಿಸುವಂತ ಮನೆಗಳಲ್ಲಿ ಮಹಿಳೆಯರು ಹೊರಗೆ ಕಾಣದಿರುವ ರೀತಿಯಲ್ಲಿ ಅಡುಗೆ ಮನೆಗೆ ಕಿಟಕಿ ಇರಬಾರ್ದು ಅಂತ ತಾಲಿಬಾನ್ ಸರ್ಕಾರ ಆದೇಶ ಹೊರಡಿಸಿರೋದು ಈ ವಿವಾದಕ್ಕೆ ಕಾರಣವಾಗಿದೆ. ಅವರೂ ಕಾಣಬಾರ್ದು ಅಂತ ಬುರ್ಕಾ ಹಾಕೋಬೇಕು, ಜೊತೆಗೆ ಆ ಬುರ್ಕಾ ಹಾಕೊಂಡವರು ಕಾಣಬಾರ್ದು ಅಡುಗೆ ಮನೆಯಿಂದ ಅಂತ ಹೇಳ್ಬಿಟ್ಟು ಕಿಟಕಿನೂ ಇಡಬಾರ್ದು ಅಂತ. ಭಾರಿ ಚೆನ್ನಾಗಿದೆ ರೀ ನಿಮ್ದು. ಅಡುಗೆ ಮನೆ ಆವರಣ, ನೀರು ಸೆದುವ ಬಾವಿಗಳ ಬಳಿ ಮಹಿಳೆಯರು ಹೊರಗಿನವರಿಗೆ ಕಂಡ್ರೆ ಅಪಾಯ ಉಂಟಾಗುವ ಸಾಧ್ಯತೆ ಇದೆ ಅಂತೆ. ಹೀಗಾಗಿ ಅವರಿಗೆ ಮಹಿಳೆಯರು ಕಾಣದ ರೀತಿಯಲ್ಲಿ ಗೋಡೆ ನಿರ್ಮಿಸಿ ಅಂತ ತಾಲಿಬಾನ್ ಸರ್ಕಾರ ಆದೇಶ ನೀಡಿಬಿಟ್ಟಿದೆ. ಒಂದು ಕೆಲಸ ಮಾಡ್ಬಿಡ್ಬೇಕು ಈ ತಾಲಿಬಾನ್ ಸರ್ಕಾರದವರು, ಇಡೀ ತನ್ನ ದೇಶಕ್ಕೇನೆ ಗೋಡೆ ಕಟ್ಕೊಂಡು ಇಟ್ಕೊಂಡ್ಬಿಡ್ಬೇಕು. ಹೊರಗಡೆ ಜಗತ್ತಿಗೆ ನೀವು ಯಾರು ಅನ್ನೋದೇ ಗೊತ್ತಾಗಬಾರ್ದು. ನೀವೇ ಗೋಡೆ ಕಟ್ಕೊಂಡು ಇಟ್ಕೊಂಡ್ಬಿಡಿ. ತಲೆಗಿಲ್ಲ ಇಲ್ವಾ, ಹೆಣ್ಮಗಳು ಸ್ವತಂತ್ರನೂ ಇಲ್ವಾ ಅಲ್ಲಿಗೆ. ಬುರ್ಕಾ ಏನೋ ಹಾಕಿಸ್ತೀರಾ, ಓಕೆ, ನಿಮ್ ಏನೋ ಮಾಡ್ತೀರಿ, ನಮ್ ಕಿಟಕಿನೂ ಕಾಣಬಾರ್ದು. ಗಾಳಿ ಹೆಂಗಾದ್ರೂ ಆಡ್ಬೇಕ್ರಿ, ಒಳಗಡೆ ಗ್ಯಾಸ್ ಗೀಸ್ ಏನಾದ್ರು ಲೀಕ್ ಆದ್ರೆ ಕಾಮನ್ ಸೆನ್ಸ್ ಬೇಡವಾ? ಕಾಮನ್ ಸೆನ್ಸ್ ಬೇಡ ಈ ವಿಚಾರದಲ್ಲಿ. ಎಲ್ಲೂ ಕಾಣಬಾರ್ದಂತೆ, ಕಂಡ ತಕ್ಷಣ ಏನೋ ಆಗ್ಬಿಡುತ್ತಂತೆ. ತಲೆಯವ್ರದ್ದು. ಇನ್ನು ಅಮೆರಿಕದ ಮಾಜಿ ಅಧ್ಯಕ್ಷ ಶತಾಯುಷಿ ಜಿಮ್ಮಿ ಕಾರ್ಟರ್ ಇನ್ನಿಲ್ಲ. ವಯೋಸಹಜ ಅನಾರೋಗ್ಯದಿಂದ ಬಳಲ್ತಾ ಇದ್ದ 100 ವರ್ಷದ ಅವರು ಜಾರ್ಜಿಯಾದ ಪ್ಲೇಯಾನ್ಸ್ನಲ್ಲಿ ಇಹಲೋಕ ತ್ಯಜಿಸಿದ್ದಾರೆ. 1977ರಿಂದ 1981ರವರೆಗೆ ಅಮೆರಿಕದ ಅಧ್ಯಕ್ಷರಾಗಿದ್ದ ಜಿಮ್ಮಿ ಕಾರ್ಟರ್ ನಿಧನಕ್ಕೆ ಪ್ರಧಾನಿ ಮೋದಿ ಸೇರಿ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಜಿಮ್ಮಿ ಕಾರ್ಟರ್ 1978ರಲ್ಲಿ ಭಾರತ ಪ್ರವಾಸ ಕೈಗೊಂಡಿದ್ರು. ಕಾರ್ಟರ್ ಪ್ರವಾಸದ ನೆನಪಿಗಾಗಿ ಹರಿಯಾಣದ ಗ್ರಾಮಕ್ಕೆ ಜಿಮ್ಮಿ ಕಾರ್ಟರ್ ಅಂತ ಹೆಸರನ್ನ ಇಡಲಾಗಿತ್ತು. ಮಾನವತಾವಾದಿ ಎಂದೇ ಹೆಸರು ಮಾಡಿದ ಕಾರ್ಟರ್ಗೆ 2002ರಲ್ಲಿ ನೊಬೆಲ್ ಶಾಂತಿ ಪುರಸ್ಕಾರ ನೀಡಲಾಗಿತ್ತು. ಇನ್ನು ಮೆಲ್ಬೋರ್ನ್ ಟೆಸ್ಟ್ನಲ್ಲಿ ಟೀಂ ಇಂಡಿಯಾ 184 ರನ್ಗಳ ಅಂತರದಿಂದ ಹೀನಾಯ ಸೋಲು ಅನುಭವಿಸಿದೆ. ಸೋತ್ರ ಅಲ್ಲಿಗೆ ಮುಗೀತು ಬಿಡಿ, ಮತ್ತಿನ್ನೇನಕ್ಕೆ ಕೇಳಬೇಕು. ಸೋತ್ರ ಅಂದಮೇಲೆ ಅವ್ರು ಯಾರೋ ಒಂದಿಷ್ಟು ರಿಟೈರ್ಮೆಂಟ್ ಆಗ್ತಾರಂತೆ, ತಗೊಳ್ಳೋದಾದ್ರೆ ತಗೊಳ್ಳಿ, ಹೊಸಬ್ರಿಗೆ ಅವಕಾಶ ಕೊಡಿ, ಹೋಗಿ ಮನೆಗೆ ಸುಮ್ಮನೆ.